ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಗೊತ್ತು ತುಂಬ ದಿನಗಳಾಗ್ತಿದೆ, ಐ ಮೀನ್ ವರ್ಷಗಳೇ ಆಗ್ತಾಯಿದೆ. ಒಂದು ವರ್ಷ ಕರೆಕ್ಟಾಗಿ ನಾನು ಲಾಸ್ಟ್ ವ್ಲಾಗ್ ಹಾಕಿದ್ದು ನನ್ನ ಬರ್ಡೇ ಟೈಮಲ್ಲಿ, ಲಾಸ್ಟ್ ಟೈಮ್. ಈ ಸತಿ ನಾನು ವ್ಲಾಗ್ ಹಾಕಿ ಹೋಗ್ತಾ ಇರೋದು ಈ ಸತಿ ನನ್ನ ಬರ್ಡೇ ಟೈಮಲ್ಲಿ. ಐ ಆಮ್ ರಿಯಲಿ ಸಾರಿ ಗೈಸ್. ತುಂಬ ಜನ ಕೇಳ್ತಾನೆ ಇದ್ರಿ ಆ ವ್ಲಾಗ್ ಏನಕ್ಕೆ ಆಗ್ತಾಯಿಲ್ಲ, ಏನಾಯಿತು ಅಂತ ಎಲ್ಲ. ಆವಾಗಲೇ ಗೊತ್ತಾಗಿದೆ ಆ್ಯಕ್ಚುಲಿ ನಾವು ವ್ಲಾಗ್ ಮಾಡೋದು ಸುಮಾರು ಜನ ನೋಡ್ತಾ ಇದ್ದೀರಾ ಅಂತ. ಥ್ಯಾಂಕ್ಸ್ ಫಾರ್ ಪೀಪಲ್ ಹೂ ಆಸ್ಟ್. ಬಟ್ ಇವಾಗ ನಾನು ಮತ್ತೆ ನನ್ನ ಜರ್ನಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹೋಪ್ಫುಲ್ ಇವಾಗಿಂದ ನಾನು ವೀಡಿಯೋ ಕರೆಕ್ಟಾಗಿ ಹಾಕ್ತೀನಿ ಅಂತ ಅನಿಸುತ್ತೆ. ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅಂದರೆ ಗೋಕರ್ಣಗೆ ಹೋಗ್ತಾಯಿದ್ದೀವಿ. ಬಟ್ ಇವಾಗ ನೋಡ್ಬೋದು ನಾವು ಶಿಫ್ಟ್ ಮುಗಿಸಿ ಹೋಗ್ತಾ ಇರೋದು, ನೈಟ್ ಶಿಫ್ಟು. ದಟ್ಸ್ ದ ರೀಸನ್ ನಾವು 450 ಕಿಲೋಮೀಟರ್ಸ್ ಇದೆ ಮೈಸೂರಿಂದ. ನಾನು ನಿಜವಾಗ್ಲೂ 450 ಕಿಲೋಮೀಟರ್ಸ್ ಹೋದರೆ ಫುಲ್ ಟಯರ್ಡ್ ಆಗಿಬಿಡ್ತೀನಿ ಗಾಡಿಯಲ್ಲಿ. ದಟ್ಸ್ ದ ರೀಸನ್ ನಾವು ಮಂಗಳೂರಲ್ಲಿ ಸ್ಟೇ ಆಗಿ ಆಮೇಲೆ ಗೋಕರ್ಣಗೆ ಹೋಗ್ತಾ ಇದ್ದೀವಿ. ಇವಾಗ ನನ್ನ ಜೊತೆ ಇವತ್ತು ನನ್ನ ಫ್ರೆಂಡ್ ಉಲ್ಲಾಸ್ ಇದ್ದಾನೆ. ಇವನೇ ನನ್ನ ಫ್ರೆಂಡು ಉಲ್ಲಾಸ್ ಅಂತ, ನನ್ನ ಕೊಲೀಗು. ನಾನೊಂದು ತುಂಬ ಇಂಪಾರ್ಟೆಂಟ್ ವಿಷಯ ಮರ್ತೇಬಿಟ್ಟೆ. ನಾನು ನಮ್ಮ ಬಾಸ್ ಕೇಳೇ ಇಲ್ಲ. ಬಾಯ್ ಹೇಳ್ಬಿಟ್ಟು ನಾನು ಟ್ರಿಪ್ ಸ್ಟಾರ್ಟ್ ಮಾಡ್ತೀನಿ. ಬಾಯ್ ಮೊಗ್ಲಿ, ಟಾಟಾ ಹೇಳು, ಬಾಯ್ ಹೇಳು ನನಗೆ. ಬಾಯ್ ಬಾಯ್, ಸರಿನಾ? ಬೇಗ ಬರ್ತೀನಿ ನಾನು. ಬಾಯ್. ನಡಕ್ತಾ ಇರೋದು ನೋಡಿದ್ರೆ ಇವಾಗ ಮಡಿಕೇರಿಗೆ ಬಂದಿದ್ದೀವಿ. ಮಡಿಕೇರಿಲಿ 9 o'clock ಆದರೂ ಇಷ್ಟು ಚಳಿ ಇದೆ. ನಮ್ಮೂರೆಲ್ಲ ಇಷ್ಟೊಂದು ಬಿಸಿಲು ಬಂದ್ಬಿಟ್ಟು ಎಲ್ಲ ನಾನು ಈ ಟೂರಿಂಗ್ ಗ್ಲೌಸೇ ಹಾಕೋಗ್ಬಿಟ್ಟೆ. ಒಳಗಡೆ ವಾಟರ್ ಪ್ರೂಫ್ ಇದು, ಆದರೆ ಒಳಗಡೆ ಉಲ್ಲನಿರುತ್ತೆ, ಸ್ವಲ್ಪ ಚಳಿ ತಡೀಲಿ ಅಂತ ಹಾಕ್ಕೊಂಡಿದ್ದೀನಿ. ನಾವು ಇಲ್ಲಿಂದ ಇವಾಗ ಮ್ಯಾಂಗ್ಳೂರ್ಗೆ ಹೊರಡಬೇಕು. ಇಲ್ಲಿಂದ ಎಕ್ಸಾಕ್ಟಾಗಿ 3 hours ಇದೆ ಮ್ಯಾಂಗ್ಳೂರು. ಬನ್ನಿ, ತುಂಬ ಚಳಿ ಆಗ್ತಾಯಿದೆ. ಇಲ್ಲಿಂದ ನಾವು ಹೊರಟಿ ವ್ಲಾಗ್ ಕಂಟಿನ್ಯೂ ಮಾಡೋಣ. ಮಡಿಕೇರಿಯಿಂದ ಹೊರಟಿ ಸುಳ್ಯ ರೋಡ್ ಹತ್ತಿ ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಏನು ಅನಿಸಿದ್ವಿ. ಬ್ರೇಕ್ಫಾಸ್ಟ್ ಅಂದರೆ ಆಲ್ಮೋಸ್ಟ್ 11:15 ಇವಾಗ ಬ್ರೇಕ್ಫಾಸ್ಟ್ ನೆನೆಸಿದ್ದೀವಿ. ನಾನು ಚಪಾತಿ ಮತ್ತು ಉಲ್ಲಾಸ್ ಪರೋಟ ಹೇಳಿದ್ದಾನೆ, ಆಮ್ಲೆಟ್ ಹೇಳಿದ್ದೀವಿ ಜೊತೆಗೆ ತಿನ್ನೋದಕ್ಕೆ. ನೋಡ್ಬೇಕು ಇವಾಗ ಇನ್ನೂ 2 hours 15 minutes ಇದೆ ಇನ್ನು 94 ಕಿಲೋಮೀಟರ್ಸ್ಗೆ. ಯಾಕೆಂದರೆ ರೋಡ್ ಸರಿ ಇಲ್ಲ, ಮೀನ್ ತುಂಬ ಕರ್ವಿ ರೋಡ್ ಇದೆ ಇಲ್ಲಿ, ಅದಕ್ಕೇ ಅನಿಸುತ್ತೆ. ಲೆಟ್ಸ್ ಸಿ. ಇವಾಗ 1:15 ತೋರಿಸ್ತಾ ಇದೆ. ನಾವು 11:30 12:30 ಆಗಿ ಮತ್ತು ಇವಾಗ 1:15 ಎಂಡಲ್ಲಿ ಎಲ್ಲಿಗೆ ಹೋಗ್ತೀವಿ, ಎಷ್ಟೊತ್ತಿಗೆ ಹೋಗ್ತೀವಿ ಅಂತ ಗೊತ್ತೆ. ಮೇ ಬಿ ಈವ್ನಿಂಗ್ ಆಗುತ್ತೆ ಅಂತ ಅನಿಸುತ್ತೆ. ಲೆಟ್ಸ್ ಸಿ. ಇಲ್ಲ, ನಾನ್ ವೆಜ್ ಸಿಕ್ಕಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ. ಸೇಫಸ್ಟ್ ಸೈಡ್ಗೆ, ಆಮೇಲೆ ಡೈರಿ ಆಗಿಬಿಟ್ರೆ ಕಷ್ಟ, ಅದಕ್ಕೆ. ಸಿಕ್ಕಾಪಟ್ಟೆ ಬಿಸಿಲಿದೆ ಇಲ್ಲಿ. ನಾ ಇವಾಗ
ಬ್ರೇಕ್ಫಾಸ್ಟ್ ಮುಗಿಸಿ ಹೊರಡ್ತಾ ಇದ್ದೀವಿ. ಇನ್ನು ರೈಡಿನ ಜಾಕೆಟೆಲ್ಲ ಹಾಕ್ಕೊಂಡು ಹೋಗ್ತಾನೆ ಇರಬೇಕು. ಇವಾಗ ಇನ್ನೂ 2.25 ಗಂಟೆ ರೈಡ್ ಇದೆ ಅಂತ ತೋರಿಸಿದೆ ಗೂಗಲ್ ಮ್ಯಾಪು. ಐ ಮೀನ್ ಆಗುತ್ತೆ, ಅದು 3.5 ತನಕ ಹೋಗ್ಬೋದು. ಅದು ತುಂಬ ಬಿಸಿಲಿದೆ ಇವಾಗ. ಆದರೆ ಜಾಕೆಟೆಲ್ಲ ಹಾಕೋ ಓಡಿಸೋದು ಇವಾಗ ಹಬ್ಬ ನನಗೆ. ಎನಿವೆ, ಸೇಫ್ಟಿ ಫಸ್ಟ್ ಅಲ್ಲ, ವಿ ಹ್ಯಾವ್ ಟು ಫಾಲೋ ದಟ್. ಪುತ್ತೂರು ತನಕ ಬಂದು ಸುಸ್ತಾಗಿ ಕೂತಿದ್ದು. ಇಲ್ಲಿ ಯಾರೋ ಒಬ್ರು ಸಜೆಸ್ಟ್ ಮಾಡಿದ್ರು ಇಲ್ಲಿ ಲೋಕಲ್ ಒಂದು ಜ್ಯೂಸ್ ಸಿಗುತ್ತೆ ಅಂತ. ಅದು ಕುಡಿದ್ಬಿಟ್ಟು ನೋಡಿ, ಎನರ್ಜಿ ರಿವೈವ್ ಮಾಡ್ಕೊತಾ ಇರೋದು. ಯಾವ ಲೆವೆಲಿಗೆ ರಿವೈವ್ ಮಾಡ್ಕೊತಾವ್ರೆ ಅನ್ನೋದನ್ನ. ರೀಚ್ ಆದ್ವಿ ಇವಾಗ ನಮ್ಮ ಇಬ್ಬರೂ. ಇವಾಗ ಎಕ್ಸಾಕ್ಟಾಗಿ ಟೈಮು 4:10 ಏನಕ್ಕಾಯಿತು ಅಂತಂದರೆ ಮಧ್ಯದಲ್ಲಿ ನಾವು ಯಾವುದೋ ಜ್ಯೂಸ್, ಉಲ್ಲಾಸ ಜ್ಯೂಸ್ ಹೆಸ್ರೇನೋ ಪುನರ್ಪಲ್ಲಿ ಜ್ಯೂಸ್ ಕುಡಿದೆ ನಾನು. ಅದೇ ನಿಮಗೆ ತೋರಿಸಿದ್ನಲ್ಲ ಅವಾಗಲೇ ಎನರ್ಜಿ ಬಂತು ಅಂತ. ಅದು ಪಿತ್ತ ಎಲ್ಲ ತಲೆಗೇರಿ ನನಗೆ ತಲೆ ಸುತ್ತ ಬಂದುಬಿಟ್ಟು ಅಲ್ಲಿ ನಿಂತು ಕೂತ್ಕೊಬಿಟ್ಟಿದ್ದೆ ನಾನು. ಆಮೇಲೆ ಹೋಟೆಲ್ ಚೆಕ್-ಇನ್ ಮಾಡಿದಾಗ ಹೇಳಿದ್ರು ಅದೆಲ್ಲ ಕುಡಿಬೇಡಿ, ಎಳ್ನೀರು ಮಾತ್ರ ಕುಡೀರಿ ಈ ಶೆಕೆಗೆ ಅಂತ. ಆದರೆ ಸಿಕ್ಕಾಪಟ್ಟೆ ಬಿಸಿಲಿದೆ ಇಲ್ಲಿ. ಬಟ್ ಇಷ್ಟೆಲ್ಲ ಆಗಿದ್ರು ಇವತ್ತು ಒಂದು ಒಳ್ಳೆ ವಿಷಯ ಏನಾಗಿದೆ ಅಂತಂದರೆ ನಮಗೆ ಒಂದು ಒಳ್ಳೆ ಹೋಟೆಲ್ ಸಿಕ್ಕಿದೆ. ಇದೇ ಹೋಟೆಲ್ ಹೆಸರು ರಿವರ್ ವ್ಯೂ ಅಂತ. ಬರೀ ಹೋಟೆಲ್ ಮಾತ್ರ ರಿವರ್ ವ್ಯೂ ಅಲ್ಲ, ನಮ್ಗೆ ಸಿಕ್ಕಿರೋದು ಅಷ್ಟೇ ರಿವರ್ ವ್ಯೂ ಇದೆ ಅಲ್ಲಿ. ಬಟ್ ಇದಕ್ಕಿಂತ ಮುಂಚೆ ನಾನು ನಿಮಗೆ ಹೋಟೆಲ್ ತೋರಿಸ್ತೀನಿ ಹೇಗಿದೆ ಅಂತ. ಆಚೆಯಿಂದ ಒಳಗಡೆ ಹೋಗ್ತಾ ತೋರಿಸ್ತೀನಿ. ಇದೇ ರೂಮು ನೋಡಿ. ಆ್ಯಕ್ಚುಲಿ AC ಇದೆ ಮತ್ತು ಫ್ಯಾನು ಇದೆ. ಅಷ್ಟು ಸೆಕೆ ಇದೆ ಇಲ್ಲಿ. ಗುಡ್ ಅಂದ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಆಬ್ವಿಯಸ್ಲಿ ವಾಶ್ರೂಮ್ ನೋಡಿದ್ರಲ್ಲ ರೂಮ್ ಹೇಗಿದೆ ಅಂತ. ನಿಮ್ಗೆ ಇನ್ನೊಂದು ಟೇಬಲ್ ತೋರಿಸೋದು ಮರೆತುಬಿಟ್ಟೆ. ಇಲ್ಲೊಂದು ಟೇಬಲ್ ಇದೆ, ಅಲ್ಲೊಂದು ಟೇಬಲ್ ಇದೆ, ಅಲ್ಲೊಂದು ಟೇಬಲ್ ಇದೆ, 3 ಟೇಬಲ್ ಇದೆ ವಿತ್ ಚೇರ್ ಎಲ್ಲ. ಇಲ್ಲೊಂದು ವಾರ್ಡ್ರೋಬ್ ಸಹ ಇದೆ. ಆಸಮ್ ಅಂತ ಅಂದ್ಕೊಳ್ಳಿ. ಇಷ್ಟು ವಾರ್ಡ್ರೋಬ್ ಇದ್ದರೂ ನಾವು ಇಲ್ಲೇ ಇಡೋದು. ಏನಕ್ಕೆ ಹೇಳಿ, ನಾವು ಅಂತಲ್ಲ ಸುಸ್ತಾಗ್ಬಿಟ್ಟಿದ್ವಿ. ದಟ್ಸ್ ಅ ರೀಸನ್. ಓಕೆ, ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಿಮಗೆ ನಾನು ಆಮೇಲೆ ಸಿಗ್ತೀನಿ. ಒಂದು ಕೆಟ್ಟು ಗೋಬಿ ತಿನ್ಕೊಂಡು ಇವಾಗ ನಾನು ಲೈಫ್ ಜಾಕೆಟೆಲ್ಲ ಹಾಕ್ಕೊಂಡು ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂದರೆ, ನಾನು ಇದನ್ನು ಪ್ಲ್ಯಾನ್ ಮಾಡಿದ್ದೆ ಮಾಡಬೇಕು ಅಂತ. ಇದನ್ನು ಮಾಡೋಕ್ಕೆ ಹೋಗ್ತಾಯಿದ್ದೀನಿ ನೋಡಿ. ಇಲ್ಲಿ ಇದು ಲಾಂಗ್ ವಾಕ್ ಅಂತ ಹೇಳ್ತಾರೆ. ತೋರಿಸ್ತೀನಿ ನಿಮಗೆ ಹೇಗಿರುತ್ತೆ ಅಂತ. ಹೇಗಿದೆ ಲಾಂಗ್ ಬೀಚ್ ವಾಕ್. ಇದು ಸ್ವಲ್ಪ ತುಂಬ ದೂರ ಹೋಗ್ಬೋದು ಅಲ್ಲಿ ಎಂಡ್ ತನಕನೂ. ಅದ್ರ ಮೇಲೆ ನಡ್ಕ ಹೋಗಕ್ಕಂತೆ.
ಆ್ಯಕ್ಚುಲಿ ಇವಾಗ ನಾವು ಊಟ ಆರ್ಡ್ರ್ ಮಾಡಿದ್ವಿ ಮಚ್ಲಿ ರೆಸ್ಟೋರೆಂಟಿಂದ ಅಲ್ಲಿ ಹೋಗೋಕ್ಕೆ ತುಂಬ ಟಯರ್ಡಾಗಿ ಹೋಗಿತ್ತು. ಅದಕ್ಕೇ ಇಲ್ಲಿ ನೋಡಿ ಡೈನಿಂಗ್ ಟೇಬಲ್ ಸೆಟಪ್ ಇದೆ ಇಲ್ಲಿ ಈ ಹೋಟೆಲಲ್ಲಿ. ಅವರೇನೇ ಎಲ್ಲ ರೆಡಿ ಮಾಡಿಕೊಟ್ರು. ಇವಾಗ ಉಲ್ಲಾಸ್ ಬಂದರೆ ಸ್ಟಾರ್ಟ್ ಮಾಡ್ಬೋದು ಊಟನ. ನೋಡಿ ಇಷ್ಟು ಬಂತು ಫಿಶ್ ಊಟದಲ್ಲಿ. ಇದು ಬಿಟ್ಟು ಇದು ಪ್ರಾನ್ಸ್ ನಾವು ಆರ್ಡ್ರ್ ಮಾಡಿದ್ದು ಇಲ್ಲಿದೆ. ನಾನು ಫಿಶ್ ಊಟ ಆರ್ಡ್ರ್ ಮಾಡಿದೆ, ಅವ್ನು ವೆಜ್ ಊಟ ಆರ್ಡ್ರ್ ಮಾಡಿದ್ದಾನೆ. ಎಲ್ಲನೂ ಸೇಮ್, ಆದರೆ ಕರಿ ಮಾತ್ರ ಡಿಫ್ರೆಂಟ್ ಇರುತ್ತೆ. ನೋಡಿದ್ರಲ್ಲ, ನಾವು ಊಟ ಮಾಡಿ ಇವಾಗ ಊಟ ಓಕೆನೇ. ಮಚ್ಲಿ ಅಂತ ತುಂಬ ಫೇಮಸ್ ಅಂತೆ ಹೋಟೆಲ್ ಇದು. ಎಲ್ಲರೂ ಇದೇ ಹೇಳ್ತಾರೆ, ತಗೊಳ್ಳಿ ಚೆನ್ನಾಗಿರುತ್ತೆ ಅದು ಚೆನ್ನಾಗಿರುತ್ತೆ ಅಂತ. ನನ್ನ ಫ್ರೆಂಡು ಫೋನ್ ಮಾಡಿ ಬೇರೆ ಹೇಳಿದ್ದಾರೆ, ರಿಸೆಪ್ಷನವರು ಅದೇ ಹೇಳಿದ್ದು ಚೆನ್ನಾಗಿರುತ್ತೆ ಅಲ್ಲಿ ನಾನು ಆರ್ಡ್ರ್ ಮಾಡಿ ಅಲ್ಲೇ ಹೋಗ್ಬಿಡ್ತೀನಿ ಅಂತ. ಬಟ್ ನಮಗೆ ಇವತ್ತು ಫುಲ್ ಟಯರ್ಡ್ ಆಗಿರೋ ರೀತಿ ನಾವು ಎಲ್ಲೂ ಹೋಗೋಕ್ಕಾಗಲಿಲ್ಲ. ಅದರ್ ದೆನ್ ಬೀಚ್ ಹೋಗ್ಬಿಟ್ಟು ಬಂದ್ವಿ. ಇವಾಗ ಒಂದು ಕೆಲಸ ಊಟ ಮಾಡಿ ಮುಗಿಸಿದ್ವಿ. ಬಟ್ ಒಂದು ಒಳ್ಳೆ ವಿಷಯ ಏನಂತಂದರೆ ಡೈನಿಂಗ್ ಟೇಬಲ್ ಎಲ್ಲ ಅರೇಂಜ್ ಮಾಡಿಕೊಟ್ಟು ನಮಗೆ ಅವರು ಊಟ ಮಾಡಿದ್ಮೇಲೆ ಅದನ್ನು ಕೈ ತೊಳ್ಕೊಂಡು ಹೋಗಿ ಸಾಕು ಅಂತ ಹೇಳಿದ್ರು. ದಟ್ಸ್ ಅ ಬೆಸ್ಟ್ ಪಾರ್ಟ್ ಅಂದ್ಬಿಡಿ. ಇವಾಗ ಟಯರ್ಡ್ ಆಗಿರುತ್ತೆ, ಅದಕ್ಕೂ ನಾನು ಏನು ಹೇಳೋಕ್ಕೆ ಹೋಗಿಲ್ಲ. ಥ್ಯಾಂಕ್ ಯು ಫಾರ್ ಡೂಯಿಂಗ್ ದ್ಯಾಟ್. ಅವ್ರಿಗೆ ವೀಡಿಯೋ ನೋಡಿದ್ರೆ ಫ್ಯೂಚರಲ್ಲಿ ಗೊತ್ತಾಗುತ್ತೆ ನಾವು ಥ್ಯಾಂಕ್ ಯು ಹೇಳಿದ್ದೀನಿ ಅಂತ. ಓಕೆ, ಎನಿವೇ ಈ ವ್ಲಾಗ್ ಇಲ್ಲೇ ಮುಗಿಸೋ ಟೈಮ್ ಆಯಿತು ಈ ಡೇನ. ನೆಕ್ಸ್ಟ್ ನಾವು ನಾಳೆ ಹೊರಡ್ತೀವಿ, ಗೋಕರ್ಣಗೆ ಸಿಗೋಣ. ಗೋಕರ್ಣ ಅಲ್ಲ, ಆನ್ ದ ವೇ ಹೋಗ್ತಾನೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸಿಗೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ತುಂಬ ಜನ ಮಾಡಿಲ್ಲ, ಅಟ್ಲೀಸ್ಟ್ ಈ ಸತಿ ಆದರೂ 500 ಸಬ್ಸ್ಕ್ರೈಬರ್ಸ್ನ ದಾಟಿಸಿ ಬೇಗ. ಥ್ಯಾಂಕ್ ಯು.